ಓಂ ಗುರುವಿನ ಗುರುವೇ ಗುರುವೇನಪ್ಪ ಸಂಪೂರ್ಣ ಶಕ್ತಿ ಆಕರ್ಷಣ. ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಗಿಡಮೂಲಿಕೆ ನನ್ನ ಶಿಷ್ಯಂದ್ರಿಗೂ ಯಾವುದು ಥರ ಅಂತ ತಿಳಿಸ್ಕೊಡ್ತೆ. ಗುರುಗಳೇ, ನಿಮ್ಮ ಹತ್ರ ದೀಕ್ಷೆ ಕಲಿಬೇಕಾ, ದೀಕ್ಷೆ ಕಲಿಬೋದಾ, ದೀಕ್ಷೆ ಕೊಡ್ತೀರಾ, ಮಂತ್ರ ತಗೋಬೋದಾ, ಮಂತ್ರ ಮಾಡ್ಬೋದಾ ಅಂತ ಕೇಳ್ತೀರಾ. ಯಾರೇ ಆಗಲಿ ಗುರುಗಳು ಸಾಧನೆ ಮಾಡಿದಲ್ಲಿ ಒಂದು ರಾಗಿ ಕಾಳಷ್ಟು ದೀಕ್ಷೆ ಅನ್ನೋದು ಕೊಡ್ತಾರೆ. ಒಳ್ಳೆ ವಾಕು, ಒಳ್ಳೆಯ ಜ್ಞಾನ, ಒಳ್ಳೆಯ ತಂತ್ರ, ಒಳ್ಳೆಯ ಮಂತ್ರ. ಅದು ಕೊಟ್ಟ ಮೇಲೆ ಅದು 41 ದಿವಸ, 31 ದಿವಸ, 15 ದಿವಸ ಆ ಮಂತ್ರಗಳು ಹೆಂಗಿರುತ್ತವ, ನಿನ್ನ ಕೈಯಲ್ಲಿ ಎಷ್ಟು ಆಗುತ್ತೆ, ಎಷ್ಟು ಕುತ್ಕೊಂಡು ಜಪ ಮಾಡೋಕ್ಕೆ ನಿನ್ನಲ್ಲಿ ಶಕ್ತಿ ಇರುತ್ತೆ, ಅಷ್ಟು ದೀಕ್ಷೆ, ಅಷ್ಟು ಮಂತ್ರ ಪಡಿಬೋದು. ಪ್ರತಿನಿತ್ಯನೂ ಮಂತ್ರ ಪಡ್ಕೊಂಡ ಮೇಲೆ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಕುತ್ತಿ ಮಂತ್ರ ಜಪ ಮಾಡಬೇಕು. ಸಾಧಕನ ಕೆಲಸ ಅದು. ಮಂತ್ರ ಜಪ ಮಾಡ್ತಾ 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 ಮಂತ್ರದಿಂದ ಏನಾಗುತ್ತಂದರೆ ವೈಬ್ರೇಷನು, ತೇಕು, ಆಕಳಿಕೆ, ಕಣ್ಣಲ್ಲಿ ನೀರು ಬರುತ್ತೆ. ಇದು ನನ್ನ ಅನುಭವ. ಬರುವಾಗ ಆಮೇಲೆ ಒಂದು 5:15ವರೆಗೂ ಜಪ ತಪ್ಪುಗಳೆಲ್ಲ ಮಾಡಿ ನೀನು ನೈವೇದ್ಯ ಊಟ ಏನು ತಿಂತೀಯೋ ಅದರಲ್ಲಿ ನೈವೇದ್ಯ ಊಟ, ಅಮ್ಮ ಇದು ನಿನ್ನ ನೈವೇದ್ಯ ಕೊಡ್ತಾಯಿದ್ದೀನಿ, ಸ್ವೀಕರಿಸು ಅಂತ ದೇವ್ರಿಗೆ ಕೊಡಬೇಕು. ಈತ ಮಾಡ್ತಾ 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 ನಿಮ್ಗೆ ದೀಕ್ಷೆ ಕೊಟ್ಟಿರೋ ಗುರುಗಳೇ, ಮಂತ್ರ ಇಷ್ಟು ದಿನದಿಂದ ನಾವು ಸಿದ್ಧಿ ಮಾಡ್ತಾಯಿದ್ವಿ, ಈ ಮಂತ್ರನ ಏನು ಮಾಡಬೇಕು, ಬಂದವರು ನಿನ್ಗೆ ವಾಕು ಹೆಂಗೆ ಹೇಳಬೇಕು, ಅದು ನಿನಗೆ ಒಂದು ವೈಬ್ರೇಷನ್ ಬರುತ್ತೆ. ಎಲ್ಲೋ ಮಾತಾಡೋ ಮೊಬೈಲಕ್ಕೆ, ಇಲ್ಲಿ ನಾನು ಕುತ್ಕೊಂಡು ಮಾತಾಡೋ ಮೊಬೈಲಕ್ಕೆ, ಅಲ್ಲಿ ಮಾತಾಡೋದು ಇಲ್ಲಿ ಕೇಳಿಸುತ್ತೆ, ಇಲ್ಲಿ ಮಾತಾಡೋದು ಅಲ್ಲಿ ಕೇಳಿಸುತ್ತೆ. ಈ ಸೆಂಟ್ರಲ್ಲಿ ಯಾವುದೈತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ನೆಟ್ವರ್ಕು ಅಂತಾರೆ. ಹಂಗೆ ಯಾರನ್ನ ಒಬ್ಬರು ನಿಮ್ಮ ಹತ್ರಕ್ಕೆ ಬಂದುವಾಗ ಅವ್ರಿಗೂ ಅವ್ರ ಕಷ್ಟಕ್ಕೂ ಇರೋದು ಆ ನೆಟ್ವರ್ಕ್ ಅನ್ನೋದು ನಿನಗೆ ಗೊತ್ತಾಗುತ್ತೆ, ಯಾರಕ್ಕ ಸಾಧಕನಿಗೆ ಗೊತ್ತಾಗುತ್ತೆ. ಇದೇ ನಡೀತೈತೆ ನಿನ್ನ ಮನೆಯಲ್ಲಿ, ಇದೇ ವಾತಾವರಣ, ಇದೇ ಸಿಚುವೇಶನು, ಇದೇ ಕಷ್ಟ ನೋಡಿ, ಹಿಂಗೆ ಆಗ್ತಾಯಿದೆ ಅಂತ ಅವ್ರು ಹೇಳ್ತಾರೆ. ನೀವು ಹೋಗಿ ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಮ ಜಾತಕ ಪೂರ್ತಿ ಅವ್ರು ಹೇಳ್ತಾರೆ. ನೀವು ಹೇಳಂಗಿಲ್ಲ, ನೀವು ಕೇಳಂಗಿಲ್ಲ. ಯಾಕೆ ಕೇಳಬಾರ್ದು ಅಂದರೆ ಅವನು ಸಾಧಕನು ಸಾಧನೆ ಮಂತ್ರತಂತ್ರ ಸಾಧನೆ ಮಾಡಿದರೆ ದೃಢದೃಷ್ಟಿನಿಂದ ನಿನ್ನ ಕಷ್ಟ ಸುಖ ಎಲ್ಲ ಹೇಳ್ತಾನೆ. ನಿನ್ನ ಕಷ್ಟ ಸುಖ ಎಲ್ಲ ಹೇಳಿದ ಮೇಲೆ ನಿನ್ನ ಕಷ್ಟನ ಪಾರವಾದ ಮೇಲೆ ಆ ಜಾಗನ ಮಡಿಬಾರ್ದು. ಯಾವ ಜಾಗನ? ನಿನ್ನ ಕಷ್ಟಿಗಾಗಿರೋ ದೇವರು, ಹಸಿವಾಗ್ದವಾಗ ಅನ್ನ ಹಾಕಿದ ಮನುಷ್ಯ, ಬಿಸಿಲಲ್ಲಿರುವಾಗ ನೆರಳ್ಕೊಂಡ ಮರ, ಈ 3 ಯಾವಾಗ ಮರ್ತಿ ನಾವು ಪ್ರಪಂಚ ಸುತ್ತಾಡೋಕೆ ಹೋಯ್ತವೋ ನಮ್ಮ ಜೋಬಲ್ಲಿ ದುಡ್ಡು ಖಾಲಿ ಆಗುತ್ತಾನೆ ಹೊರತು ಯಾವ ಶಕ್ತಿ ನೀವು ಹೊಲ್ಕೊಳಕ್ಕಾಗಲ್ಲ. ಇದು ತಿಳಿಸ್ಕೊಡ್ತಾ ಇದ್ದೀನಿ. ಗುರುಗಳೇ, ವಿದ್ಯೆ ಕಲಿಬೋದು ಅನ್ನೋಕ್ಕೆ ಇದಕ್ಕೂ ಈ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ.